ನವೆಂಬರ್ ಕ್ರಾಂತಿ ಮಧ್ಯೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ಟೆನ್ಷನ್ ಒಂದು ಶುರುವಾಗಿದೆ. ಅನುದಾನ ತಾರತಮ್ಯ ವಿರುದ್ಧ ಕಾಂಗ್ರೆಸ್ ಶಾಸಕ ಸಿಡಿದೆದ್ದಿರೋದು. ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಕೈ ಶಾಸಕ ಹೇಳಿದ್ದಾರೆ. ಬಜೆಟ್ನಲ್ಲಿ ಅನುದಾನ ಕೊಡದಿದ್ದರೆ ರಾಜಕೀಯ ನಿವೃತ್ತಿ ಪಡಿತೀನಿ, ಆದ್ರೆ ಪಕ್ಷ ಬಿಡಲ್ಲ, ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಇರ್ತೀನಿ. ಕಾರವಾರ ಅಂಕೋಲ ಶಾಸಕ ಸತೀಶ್ ಸೈಲ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಿಸಬೇಕು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅನುದಾನ ಬಿಡುಗಡೆ ಮಾಡಬೇಕು. ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಮನವಿ ಮಾಡಿದ್ದೆ. ಜನರಿಗೆ ಮಾತ್ರವಲ್ಲ, ನನಗೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು. ಅನುದಾನ ಬಿಡುಗಡೆಯಾಗದಿದ್ರೆ ರಾಜಕೀಯ ನಿವೃತ್ತಿ ಪಡೀತೀನಿ ಅಂತ ಹೇಳಿರೋದು. ರಾಜಕೀಯದಿಂದ ದೂರ ಸರಿತೀನಿ ಅಂತ ಶಾಸಕ ಸತೀಶ್ ಸೈ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಹತ್ರ ನಮ್ಮ ಮೆಡಿಕಲ್ ಕಾಲೇಜನ್ನು ಸೂಪರ್ ಸ್ಪೆಷಾಲಿಟಿ ಆಗಲೇಬೇಕಂತ ಹೇಳ್ಕೊಂಡು ನನಗೆ ನವಂಬರಿಗೆ ಬರಲಿಕ್ಕೆ ಹೇಳಿದ್ದಾರೆ. ನವಂಬರ್ನಲ್ಲಿ ನಾನು ಪ್ರಾಜೆಕ್ಟ್ ಕಾಸ್ಟನ್ನು ತೊಗೊಂಡು ಹೋಗ್ತೇನೆ. ಮಾರ್ಚ್ನಲ್ಲಿ ಅವರು ಮಾಡಿಕೊಡ್ತಾರಂತ 110% ಹೇಳಿದ್ದಾರೆ. ನಾನು ಅದು ಆಗದೇ ಇದ್ದರೆ, ಅಪ್ರೂವಲ್ ಕೊಡದಿದ್ದರೆ ನಾನು ನಿಮ್ಮೆಲ್ಲರ ಮುಂದೆ ಹೇಳ್ತೇನೆ, ಐ ವಿಲ್ ಆಲ್ಸೋ ರಿಟೈರ್. ನಾನು ಬಿಟ್ಬಿಡ್ತೇನೆ. ಪಕ್ಷ ಅಲ್ಲಪ್ಪ, ನಾನು ಮತ್ತು ರಾಜಕೀಯದಲ್ಲಿ ಮುಂದುವರೆದರೆ ರಾಜೀನಾಮೆ ಕೊಟ್ಟು ಮನೆಗೆ ಇರ್ತೇನೆ. ಇದು ಪಕ್ಕ. ಅದು ಆಗದಿದ್ದರೆ ಬಜೆಟ್ನಲ್ಲಿ ಅದನ್ನ ಅದು ಬರದೇ ಇದ್ದರೆ ನೀವು ತಿಳ್ಕೊಂಡು ಬಜೆಟ್ ಆದ ಮಾನ್ಯ ದಿವಸ ಸತೀಶನ್ ಬಜೆಟ್ ಮನೆಯಲ್ಲೇ, ಮತ್ತೆ ಎಲ್ಲೂ ಹೋಗೋದಿಲ್ಲ. ಯಾವುದೇ ಪಕ್ಷದಲ್ಲೂ ಹೋಗೋದಿಲ್ಲ, ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ. ನಾನಂದ್ರೆ ಏನು ತಿಳ್ಕೊತೇನೆ ಅಂತ ಹೇಳಿದ್ರೆ, ಐ ಆಮ್ ನಾಟ್ ಫಿಟ್ ಫಾರ್ ದ ಪೀಪಲ್ ಅಂತ ಹೇಳ್ಕೊಂಡು ತಿಳ್ಕೊತೀನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕಲ್ಲಡ್ಕ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಕಾಂಗ್ರೆಸ್ ಸರ್ಕಾರ ನಮ್ದು ಗ್ಯಾರಂಟಿ ಸರ್ಕಾರ ಅಂತ ಹೇಳ್ತಾ ಇತ್ತು, ಆದ್ರೆ ಈಗ ನಡೀತಾ ಇರುವಂತ ಕೆಲವೊಂದಿಷ್ಟು ಬೆಳವಣಿಗೆ ನೋಡ್ತಾ ಇದ್ರೆ ಸರ್ಕಾರದ ಗ್ಯಾರಂಟಿಗೆ ಏನೋ ಕುತ್ತು ಬಂದಿರೋ ಹಾಗೆ ಕಾಣ್ತಾ ಇದೆ. ಯಾಕಂದ್ರೆ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಅದ್ರ ಮಧ್ಯೆ ಕಾಂಗ್ರೆಸ್ನ ಶಾಸಕರು ನಾವು ರಾಜೀನಾಮೆ ಕೊಡ್ತೀವಿ ಅನ್ನುವ ಮಾತನ್ನ ಹೇಳ್ತಾ ಇರೋದು. ಸೊ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ದಶಕಗಳ ಬೇಡಿಕೆ ಆಗಿರುವಂತದ್ದು. ಸಾಕಷ್ಟು ಬಗ್ಗೆ ಹೋರಾಟ ಕೂಡ ಆಗಿತ್ತು. ಆದ್ರೆ ಈಗ ಏನಂದ್ರೆ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಜಿಲ್ಲೆಯಲ್ಲಿ ಮಾಡಲೇಬೇಕು ಹೇಳ್ಕೊಂಡು ಈ ಹಿಂದೆ ಕಾಂಗ್ರೆಸ್ ಮುಖಂಡರೇ ಒಂದು ಚುನಾವಣೆ ವೇಳೆ ಆಶ್ವಾಸನೆ ಕೊಟ್ಟಿದ್ರು. ಆ ಬಳಿಕ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಸರ್ಕಾರದಿಂದ ಈ ಬಗ್ಗೆ ಏನು ಸಾಕಷ್ಟು ಫಂಡ್ ರಿಲೀಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕಂದ್ರೆ ಸರ್ಕಾರ ಏನಿದೆ ಗ್ಯಾರಂಟಿ ಯೋಜನೆಗಳಿಗೆ ಸಾಕಷ್ಟು ಫಂಡ್ ಅನ್ನು ರಿಲೀಸ್ ಮಾಡ್ತಿತ್ತು, ಅಥವಾ ಉಳಿದ ಏನು ಅಭಿವೃದ್ಧಿ ಕಾರ್ಯಗಳಿಗೆ ಇದರಿಂದ ಬೇಕಾದಷ್ಟು ಅನುದಾನಗಳು ಜಿಲ್ಲೆಗೆ ಬಿಡುಗಡೆ ಆಗ್ತಿರ್ಲಿಲ್ಲ. ಈ ನಡುವೆ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಸಾಕಷ್ಟು ಬಾರಿ ಜಿಲ್ಲೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಇತರ ಏನು ಆಸ್ಪತ್ರೆಗಳೇನಿದೆ ಅವುಗಳ ಅಭಿವೃದ್ಧಿ ಆಗ್ಬೇಕು ಹೇಳ್ಕೊಂಡು ಸಾಕಷ್ಟು ಒಂದು ಮನವಿ ಕೂಡ ಮಾಡಿರುವಂತದ್ದು. ಸೊ ಈ ಮನವಿಗೂ ಕೂಡ ಈವರೆಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ದೊರಕಿಲ್ಲ. ಕೇವಲ ಆಶ್ವಾಸನೆ ಮತ್ತು ಭರವಸೆ ಬಿಟ್ಟರೆ ಯಾವುದೇ ರೀತಿಯಲ್ಲಿ ಅವರಿಗೆ ಅನುದಾನ ಕೂಡ ಬಿಡುಗಡೆ ಆಗಿರಲಿಲ್ಲ. ಇದೀಗ ಇವತ್ತು ಏನು ಕಾರವಾರದಲ್ಲಿ ಕಾಳಿ ಸೇತುವೆ ಏನು ಅಡಿಗಲ್ಲು ಕಾರ್ಯಕ್ರಮ ಏನಿತ್ತೆ, ಆ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಏನು ಸೇತುವೆ ಅಭಿವೃದ್ಧಿ ಸಂಬಂಧಪಟ್ಟಂತೆ ಮಾತನಾಡಿಕೊಂಡು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಕೂಡ ಮಾತನಾಡಿಕೊಂಡಿರುವಂತದ್ದು. ಈ ಬಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅಂದ್ರೆ ಮುಂದಿನ ಬಜೆಟ್ ಅಲ್ಲಿ ಸರ್ಕಾರ ಏನು ಅನುದಾನ ಬಿಡುಗಡೆ ಮಾಡಿದ್ರೆ ತಾನು ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಒಂದು ಘೋಷಣೆ ಕೂಡ ಮಾಡಿರುವಂತದ್ದು. ಒಂದು ವೇಳೆ ಆ ದಿನ ಘೋಷಣೆ ಆಗಿಲ್ಲ ಅಂದ್ರೆ ಮರುದಿನ ತಾನು ಮನೆಯಲ್ಲೇ ಕೂತ್ಕೊಂಡು ಬಜೆಟ್ ಎನ್ನಿಸುವುದಾಗಿ ಒಂದು ಹೇಳಿಕೆ ನೀಡಿರುವಂತದ್ದು. ತನ್ನ ಪಕ್ಷ ಬಿಡುವುದಿಲ್ಲ, ಆದ್ರೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಹೇಳ್ಕೊಂಡು ಒಂದು ಇಲ್ಲಿ ಘಂಟಾಘೋಷವಾಗಿ ಹೇಳ್ಕೊಂಡಿದ್ದಾರೆ. ಸೊ ಇದೀಗ ನೇರವಾಗಿ ಅವರು ಇದು ಪಕ್ಷಕ್ಕೆ ಒಂದು ಎಚ್ಚರಿಕೆ ಅಂತ ಹೇಳಿದ್ರು. ಇದೊಂದು ಪರೋಕ್ಷವಾಗಿ ಇದೊಂದು ಪಕ್ಷಕ್ಕೆ ಎಚ್ಚರಿಕೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಸರ್ಕಾರದಿಂದ ಯಾವ ರೀತಿಯಲ್ಲಿ ಅಭಿವೃದ್ಧಿಗೆ ಅನುದಾನ ದೊರಕ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಒಂದು ಪರೋಕ್ಷವಾಗಿ ಇದು ರಾಜಕೀಯ ಮುಖಂಡರೇ ಒಂದು ಈ ರೀತಿಯಲ್ಲಿ ರೆಬೆಲ್ ಆಗಿ ನಿಂತ್ಕೊಂಡಿದ್ದಾರೆ. ಸೊ ಈ ಮೂಲಕ ಅವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡ್ತಿರುವಂತದ್ದು ಹೇಳ್ಕೊಂಡು ಅದು ಇಲ್ಲಿ ತೋರ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.